ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಒಂದು ಫಂಕ್ಷನಿಗೆ ರೆಡಿ ಆಗ್ತಾ ಇದ್ದೀನಿ. ಸೊ ಒಂದು ಸಿಂಪಲ್ ಮೇಕಪ್ ಲುಕ್ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ ನಿಮಗೆ. ನಾನು ಹೇಗೆ ಸಿಂಪಲ್ಲಾಗಿ ಫಂಕ್ಷನಿಗೆ ಹೇಗೆ ರೆಡಿ ಆಗೋದು ಅಂತ ತೋರಿಸ್ಕೊಡ್ತೀನಿ. ನಾನು ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡೋದು ಅಂತಲೂ ಹೇಳ್ತೀನಿ ನಿಮಗೆ. ಸೊ ಬೇಸಿಕ್ಲಿ ಈಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಫ್ರೆಶ್ ಆಗಿ. ಸೊ ಫಸ್ಟಿಗೆ ನಾನು ಸೆಟಾಫಿಲ್ ಅವ್ರದ್ದು ಮಾಯ್ಶ್ಚರೈಸರ್ ಹಚ್ಕೊತಿದ್ದೀನಿ. ಸೊ ಫಸ್ಟಿಗೆ ಯಾವಾಗ್ಲೂ ಸ್ಕಿನ್ನ ಮಾಯ್ಶ್ಚರೈಸ್ ಮಾಡಬೇಕು. ಯಾವುದೇ ಮೇಕಪ್ ಹಾಕೊಳ್ಳೋಕ್ಕೂ ಮುಂಚೆ ಸ್ಕಿನ್ನ ಪ್ರಿಪೇರ್ ಮಾಡ್ಕೋಬೇಕು. ಸೊ ಹಾಗಾಗಿ ನಾನು ಸೆಟಾಫಿಲ್ ಅವ್ರದ್ದು ಮಾಯ್ಶ್ಚರೈಸ್ ಯೂಸ್ ಮಾಡ್ತಿದ್ದೀನಿ. ನಾನು ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ಸ್ವಿಸ್ ಬ್ಯೂಟಿ ಅವ್ರದ್ದು ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ಮೇಕಪ್ ಸ್ಮೂತ್ ಫಿನಿಶ್ ಬರಬೇಕು ಅಂತಂದರೆ ಪ್ರೈಮರ್ ಯೂಸ್ ಮಾಡಬೇಕು. ಸೊ ನಾನು ಒಂಚೂರು ಪ್ರೈಮರ್ ತೊಗೊಂಡು ನನ್ನ ಸ್ಕಿನ್ನಲ್ಲಿ ಪೋರ್ಸ್ ಇರೋದ್ರಿಂದ ಮೇಕಪ್ ಸೆಟ್ ಆಗೋಕ್ಕೆ ಸೊ ಪ್ರೈಮರ್ ಯೂಸ್ ಮಾಡಿದ ನೆಕ್ಸ್ಟ್ ನಾನು ಇದು ಸ್ವಿಸ್ ಬ್ಯೂಟಿ ಅವ್ರದ್ದು ಏರ್ ಬ್ರಷ್ ಫೌಂಡೇಶನ್ ಅಂತ. ಸೊ ಇದು ತರಿಸ್ಕೊಂಡಿದ್ದೆ, ಜಸ್ಟ್ ಇದು ಸ್ಯಾಂಪಲ್ ಪೀಸು. ಸೊ ಇದು ಸೆಟ್ ಆಗುತ್ತೋ ಇಲ್ಲೋ ನನ್ನ ಫೇಸಿಗೆ ಅಂತ ಚೆಕ್ ಮಾಡಿ ಆಮೇಲೆ ದೊಡ್ಡದು ತರಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಜಸ್ಟ್ ಒಂದು ಟ್ರಯಲ್ ಪೀಸ್ ತರಿಸ್ಕೊಂಡಿದ್ದೆ. ಸೊ ನಾನು ಇದು ಫೌಂಡೇಶನ್ನೇ ಸ್ವಲ್ಪ ಲೈಟಾಗಿ ಹಚ್ತೀನಿ. ನನಗಷ್ಟು ಫೌಂಡೇಶನ್ ಇಷ್ಟ ಇಲ್ಲ ಹಚ್ಕೊಳ್ಳೋಕ್ಕೆ. ಸೊ ಲೈಟಾಗಿ ಡಾಟೆಡ್ ಟೈಪ್ ಇಟ್ಕೊಂಡು ನನ್ನ ಕೈಯಲ್ಲೇ ಬ್ಲೆಂಡ್ ಮಾಡ್ಕೊತೀನಿ. ಸೊ ನಾನು ಯಾವುದೇ ಬ್ರಷ್ ಆಗಲಿ ಅಥವಾ ಬ್ಲೆಂಡರ್ ಆಗಲಿ ಯೂಸ್ ಮಾಡ್ತಿಲ್ಲ. ಸೊ ನನ್ನ ಕೈಯಲ್ಲೇ ಬ್ರಷ್ ಆಗಲಿ ಬ್ಲೆಂಡರ್ ಆಗಲಿ ಯೂಸ್ ಮಾಡ್ತಾ ಇಲ್ಲ. ಸೊ ನನ್ನ ಕೈಯಿಂದನೇ ಬ್ಲೆಂಡ್ ಮಾಡ್ತೀನಿ ಇದು ಫೌಂಡೇಶನ್ನ. ಈಗ ಫೌಂಡೇಶನ್ನ ನನ್ನ ಹ್ಯಾಂಡ್ಸಲ್ಲೇ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಲೈಟಾಗಿ ಹಚ್ಚಿರೋದ್ರಿಂದ ಸೊ ನನಗೆ ಸಾಕು, ನಾನು ಹೋಗ್ತಿರೋ ಸಿಂಪಲ್ ಫಂಕ್ಷನಿಗೆ. ಸೊ ಹಾಗಾಗಿ ನೋಡಿ ಫೌಂಡೇಶನ್ ಬ್ಲೆಂಡ್ ಮಾಡ್ಕೊಂಡ ತಕ್ಷಣ ನಾನು ಸೆಟ್ ಮಾಡೋದಕ್ಕೆ ಸ್ವಿಸ್ ಬ್ಯೂಟಿ ಅವ್ರದ್ದೇ ಸೆಟ್ಟಿಂಗ್ ಪೌಡರ್ ಯೂಸ್ ಮಾಡ್ತಿದ್ದೀನಿ. ಈ ಥರ ಇರುತ್ತೆ. ಪೌಡ್ರಲ್ಲಿ ಸೆಟ್ ಮಾಡಿದ ತಕ್ಷಣ ಕಾಜಲ್ ಯೂಸ್ ಮಾಡ್ತಿದ್ದೀನಿ. ಮಾಡೋಕ್ಕೂ ಕೂಡ ನಾನು ಸ್ವಿಸ್ ಬ್ಯೂಟಿ ಅವ್ರದ್ದೇ ಐಬ್ರೋ ಮತ್ತು ಐಲೈನರ್ ಯೂಸ್ ಮಾಡ್ತೀನಿ. ಇದು ಐಲೈನರ್ ಕಮ್ ಐಬ್ರೋಸ್ ಎರಡು ಫಿಲ್ ಮಾಡ್ಬೋದು ಇದರಲ್ಲಿ. ಮೇಬಿಲಿನ್ ಅವ್ರದ್ದು ಮಸ್ಕಾರ ಯೂಸ್ ಮಾಡ್ತಿದ್ದೀನಿ. ಮಾರ್ಸ್ ಅವ್ರ ಐಲೈನರ್ ಯೂಸ್ ಮಾಡ್ತಿದ್ದೀನಿ. ಐಲೈನರ್ ಹಚ್ಕೊಂಡೆ ನನಗೆ ಯಾವ ಥರ ಅಷ್ಟು ಪರ್ಫೆಕ್ಟ್ ಇದನ್ನ ಎಲ್ಲ ಗೊತ್ತಿಲ್ಲ. ಓಕೆ, ನನಗೆ ಬಂದಾಗ ನಾನು ಹಚ್ಕೊಂಡಿದ್ದೀನಿ. ಸೊ ನಾನು ಲಿಪ್ಸ್ಟಿಕ್ಕಿಗೆ ಐಲೈನರ್ ಕಂಪ್ಲೀಟ್ ಆಯಿತು. ಸೊ ಈಗ ನಾನು ಲಿಪ್ಸ್ಟಿಕ್ಕಿಗೆ ಇನ್ಸೈಡ್ ಅವ್ರ ಲಿಪ್ಸ್ಟಿಕ್ ಯೂಸ್ ಮಾಡ್ತಿದ್ದೀನಿ. ಇದು ಶೇಡ್ ಬಂದ್ಬಿಟ್ಟು ಫಾರ್ಗೆಟ್ ಮೀ 4 ಅಂತ. ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ.
ಸುಮ್ಮನೆ ಜಸ್ಟ್ ಲೈಟಾಗಿ ಬ್ಲಷ್ ಯೂಸ್ ಮಾಡ್ತಿದ್ದೀನಿ ಅಷ್ಟೇ. ಮಾಡ್ಕೊಳಕ್ ಬರುತ್ತಾ ಎಲ್ಲ ಗೊತ್ತಿಲ್ಲ, ಬಟ್ ನಾನು ಡೈಲಿ ಮಾಡ್ಕೊಳ್ಳೋದು ನಾನು ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಎಕ್ಸ್ಕ್ಯೂಸ್. ಸೊ ಬ್ಲಷ್ ಹಾಕಿದ ಮೇಲೆ ಹೈಲೈಟರ್ ಹಚ್ಕೊತಿದ್ದೀನಿ. ಹೈಲೈಟರ್ ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ, ಅಂದರೆ ನಂಗೆ ಗೊತ್ತಾಗ್ತಿಲ್ಲ ಅದು ನೀಟಾಗಿ ಕಾಣಿಸ್ತಿದೆನೋ ಇಲ್ಲ ಅಂತ. ಹೈಲೈಟರ್ ಮೇ ಬಿ ಲೈಟ್ ಎಫೆಕ್ಟ್ಸ್ ಕಾಣಿಸ್ತಿಲ್ಲ ಅಂತ ಅನ್ಕೊತೀನಿ. ಸೊ ಹೈಲೈಟರ್ ಅಷ್ಟು ನೀಟಾಗಿ ಹೈಲೈಟ್ ಆಗಿಲ್ಲ. ಸೊ ಇವಾಗ ಬಿಂದಿ ಇಟ್ಕೊತಾ ಇದ್ದೀನಿ ನಾನು ಡ್ರೆಸ್ ಮ್ಯಾಚಿಂಗು. ಐಸ್ ಮೇಲೆ ನಾನೇನು ಹಚ್ಕೊತಿಲ್ಲಲ್ಲ, ಸೊ ಹಾಗಾಗಿ ಜಸ್ಟ್ ಹಿಂಗೆ ಲೈಟಾಗಿ ನಾನು ಶೇಡ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಗ್ಲಿಟರ್ ಹಚ್ಕೊತಾ ಇದ್ದೀನಿ. ನೋಡಿ, ನನ್ನ ಡ್ರೆಸ್ ಮ್ಯಾಚಿಂಗಿಗೆ ನಾನು ಇದೊಂದು ಹಾರ ಹಾಕೊತಿದ್ದೀನಿ. ಹಾಗೆ ಇದು ಸ್ಟಡ್ಸ್ ಇದ್ರ ಮ್ಯಾಚಿಂಗ್. ಹಾಗೆ ಕೈಗೆ ವಾಚ್ ಹಾಕೊತಾ ಇದ್ದೀನಿ, ನಂದು ಫೈರ್ ಬೋಲ್ಟು. ಸೊ ಅದು ಮ್ಯಾಚಿಂಗ್ ಆಗ್ತಿದೆ ನನ್ನ ಡ್ರೆಸ್ಸಿಗೆ. ಸೊ ಇಂಡೈರೆಕ್ಟ್ಲಿ ನನ್ನ ವಾಚ್ ಕೂಡ ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗ್ತಿದೆ. ನಾನು ರಿಂಗ್ಸ್ ಹಾಕೊತಾ ಇದ್ದೀನಿ. ಫ್ರೀ ಹೇರ್ ಚೆನ್ನಾಗಿ ಕಾಣಿಸುತ್ತೆ, ಸೊ ಹಾಗಾಗಿ ನಾನು ಫ್ರೀ ಹೇರ್ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಿಂಗೆ ಹೋಮ್ ಮಾಡಿಕೊಂಡು ಹಿಂಗೆ ಬಿಟ್ಕೊತೀನಿ, ನನಗೆ ಫ್ರೀ ಹೇರ್ಸ್ ಚೆನ್ನಾಗಿ ಕಾಣುತ್ತೆ ಅಂತ ಅನಿಸ್ತು. ಸೊ ಜಸ್ಟ್ ಸೊ ಈ ಡ್ರೆಸ್ಸಿಗೊಂದು ದುಪ್ಪಟ್ಟ ಬಂದಿದೆ, ಇನ್ನೊಂದು ಸಿಂಗಲ್ ಸೆಟ್ ದುಪ್ಪಟ್ಟ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಇಷ್ಟೇ ಸಿಂಪಲ್ ನಾನು ರೆಡಿ ಆದೆ. ಸೊ ಫುಲ್ ಲುಕ್ ತೋರ್ಸಕ್ಕೆ ಆಗ್ತಾ ಇಲ್ಲ ನೋಡಿ. ಇದೊಂದು ಸಿಂಪಲ್ ಕುರ್ತಾ ಸೆಟ್ ಇದು. ಸೊ ಇದೇ ನನ್ನ ಸಿಂಪಲ್ ಮೇಕಪ್ ಲುಕ್. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಹಾಗೆ ವಿಡಿಯೋಸ್ ತುಂಬ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.